ನಾನು ಈ ಸಂದರ್ಭದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಕೆಲವು ತಿಂಗಳುಗಳಿಂದ ಮತದಾರರ ಪಟ್ಟಿಯ ಕುರಿತಂತೆ ಗೊಂದಲವನ್ನು ಮೂಡಿಸುವಂತಹ ನಮ್ಮ ಸಂವಿಧಾನಬದ್ಧವಾಗಿ ಸ್ಥಾಪಿತವಾದಂತಹ ವ್ಯವಸ್ಥೆಯ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಸ್ಥಿತಿಯನ್ನ ನಿರ್ಮಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಮೊನ್ನೆ ದೆಹಲಿಯಲ್ಲಿ ಅವರು ಬಿಡುಗಡೆ ಮಾಡಿರುವಂತಹ ಕರ್ನಾಟಕದ ಮತದಾರರ ಪಟ್ಟಿ ಮಹದೇವಪುರದ ಒಳಗೊಂಡಂತೆ ಅವರು SIR ಬಗ್ಗೆ ಬಿಹಾರದಲ್ಲಿ ನಡೀತಾ ಇರುವಂತಹ SIR ಬಗ್ಗೆ ತೆಗೆದುಕೊಂಡಂತ ನಿಲುವು ಮತ್ತು ರಾಹುಲ್ ಗಾಂಧಿಯವರು ಅವರು ಕಾಂಗ್ರೆಸ್ಸಿನ ನಾಯಕರಾಗಿ LOP ಆಗಿ ನಿರಂತರವಾಗಿ ಮಾಡ್ತಿರುವಂತಹ ಪ್ರಯತ್ನ ಅವರೂ ಸಹ ಈ ಟೂಲ್ ಕಿಟ್ಟಿನ ಭಾಗ ಇನ್ಯಾರದೋ ಕೈಗೊಂಬೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸಂವಿಧಾನಬದ್ಧ ವ್ಯವಸ್ಥೆಗೆ ಕಾಂಗ್ರೆಸ್ಸಿಗೆ ಯಾವತ್ತೂ ನಂಬಿಕೆ ಇಲ್ಲ, ಸಂವಿಧಾನಕ್ಕಿಲ್ಲ. ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ಬಗ್ಗೂ ಇಲ್ಲ. ಇದು ನಿರಂತರವಾಗಿ ಸಾಬೀತಾಗಿರುವಂತಹ ಪ್ರಶ್ನೆ, ಈ ವಿಷಯ. ನಾನು ಸಂವಿಧಾನದ ತಿದ್ದುಪಡಿಯಲ್ಲಿ ಆ ವಿಷಯಗಳು, ತುರ್ತು ಪರಿಸ್ಥಿತಿ ತಂದಿರೋದು ಇತ್ಯಾದಿ ಇತ್ಯಾದಿಗಳನ್ನು ಎಷ್ಟು ಬೇಕಾದರೂ ಹೇಳ್ಬೋದು. ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮಗೆ ಗೊತ್ತಿದ್ದಂತೆ ಶಾಸಕಾಂಗ ವ್ಯವಸ್ಥೆಯಲ್ಲಿಯೂ ಕಾಂಗ್ರೆಸ್ಸಿಗೆ ಅಥವಾ ರಾಜೀವ್ ಗಾಂಧಿ ಅವರಿಗೆ ಅವರ ಕುಟುಂಬದವರಿಗೆ ನಂಬಿಕೆ ಇಲ್ಲ. ಕ್ಯಾಬಿನೆಟ್ ಮಾಡಿರೋ ನಿರ್ಣಯವನ್ನ ಪ್ರಧಾನಮಂತ್ರಿಗಳ ತೆಗೆದುಕೊಂಡಂತ ನಿರ್ಣಯವನ್ನ ಹರಿದು ಚೂರು ಚೂರು ಮಾಡಿ ಹಾಕಿ ನಾಡಿನ ಜನ ನೋಡಿದ್ದಾರೆ ಇದನ್ನು. ಅಂದ್ರೆ ಶಾಸಕಾಂಗದ ಬಗ್ಗೆ ವ್ಯವಸ್ಥೆಗೆ ನಂಬಿಕೆ ಇಲ್ಲ. ಪತ್ರಿಕಾ ರಂಗದ ತುರ್ತು ಪರಿಸ್ಥಿತಿಯ ಸಂದರ್ಭದ ದಾಳಿಯನ್ನಂತೂ ಮತ್ತು ಉಲ್ಲೇಖಿಸೋದಕ್ಕೆ ಬೇಡ. ನಿರಂತರವಾಗಿ ಅವರು ಅಧಿಕಾರದಲ್ಲಿರುವಾಗ ಅದನ್ನು ಹೇಗೆ ನಿಯಂತ್ರಿಸಿದ್ರು ಅನ್ನೋದು ಗೊತ್ತೇ ಇದೆ. ಅದಲ್ಲದೆ ನ್ಯಾಯಾಂಗದಲ್ಲಿರೋರನ್ನ ಹೇಗೆ ಬಳಸ್ಕೊಂಡು ಆಮೇಲೆ ಇವರು ಯಾವ ಸ್ಥಾನಮಾನ ಕೊಟ್ಟು ಅನ್ನೋದು ಗೊತ್ತಿದೆ. EVM ಮಷಿನ್ ಸರಿ ಇಲ್ಲ ಅಂತ ಯಾವ ರೀತಿಯ ಗೊಂದಲಗಳನ್ನು ಮೂಡಿಸಿದ್ರು ಅಂತ ಗೊತ್ತಿದೆ. ಈಗ ವೋಟರ್ ಲಿಸ್ಟ್ ಸರಿ ಇಲ್ಲ ಅನ್ನುವಂತ ಗೊಂದಲವನ್ನ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾಡಿನ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಸಂವಿಧಾನಬದ್ಧವಾದಂತಹ ಒಂದು ಸಂಸ್ಥೆಯಾಗಿ ಪಾರದರ್ಶಕವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಕೆಲಸವನ್ನು ಮಾಡ್ತಾ ಇದೆ. ತಪ್ಪುಗಳು ಲೋಪದೋಷಗಳು ಇದ್ರೆ ನಮಗೆ ಎಲ್ಲಾ ಹಂತದಲ್ಲೂ ಅದನ್ನ ನಮ್ಮ ಒಂದು ಆಬ್ಜೆಕ್ಷನ್ ಅನ್ನ ನಾವು ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಎಲ್ಲಾ ಹಂತದಲ್ಲಿ ನಮ್ಗೆ ಅವಕಾಶಗಳಿದೆ. ಇವತ್ತಿನ ವ್ಯವಸ್ಥೆ ವ್ಯಕ್ತಿ ಕೇಂದ್ರಿತವಾದಂತದ್ದಲ್ಲ, ವ್ಯಕ್ತಿ ನಿರ್ದೇಶಿತವಾದಂತದ್ದಲ್ಲ. ಇವತ್ತು ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೆಯುವಂತಹ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಅದು ಪಾರದರ್ಶಕವಾಗಿ ವಿಶ್ವಾಸಪೂರ್ಣವಾಗಿ ನಡೆಯುವಂತಹ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ದವರು ಹೇಗೆ ವ್ಯಕ್ತಿ ಕೇಂದ್ರಿತವಾಗಿ ವ್ಯಕ್ತಿ ನಿರ್ದೇಶಿತವಾಗಿ ಆಡಳಿತವನ್ನು ಮಾಡ್ತಾ ಇದ್ರು ಹಾಗಿಲ್ಲ. ಇವತ್ತು ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಮೂಲಕನೇ ಇವತ್ತಿನ ಆಡಳಿತ ನಡೀತಾ ಇದೆ. ಚುನಾವಣಾ ಆಯೋಗವು ಇದರೊಳಗೆ ಸ್ವತಂತ್ರವಾಗಿ ಪ್ರತಿ ಹಂತದಲ್ಲಿ ಇದನ್ನ ರೂಢಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ. ನಾವೆಲ್ಲ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಇರುವಂತ ಜನ. EVM ಮಿಷಿನ್ ಸರಿ ಇಲ್ಲ ಅಂತ ಬಿಜೆಪಿ ಅವ್ರು ಗೆದ್ದಾಗ ಗದ್ದಲ ಮಾಡೋದು, ಕಾಂಗ್ರೆಸ್ದವ್ರು ಗೆದ್ದಾಗ ಮೌನವಾಗಿರೋದು. ಈಗ ತಾವು ಸೋಲ್ತೀವಿ ಅನ್ನೋ ಭಯಕ್ಕೆ ವೋಟರ್ ಲಿಸ್ಟ್ ಸರಿ ಇಲ್ಲ ಅಂತ ಬಿಹಾರದನ್ನ ಮುಂದೆ ವಿಷಯ ತಂದುಕೊಳ್ಳೋದು. ಬಿಹಾರದಲ್ಲಿ ಸೋತ ನಂತರ ವೋಟರ್ ಲಿಸ್ಟು ಸರಿ ಇರಲಿಲ್ಲ, EVM ಸರಿ ಇರಲಿಲ್ಲ ಅಂತ ಹೇಳೋರೇ ಇವರು ನಿಶ್ಚಿತವಾಗಿ. ಹೀಗೆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ, ವ್ಯವಸ್ಥೆ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿ ಅವರು ಮಾತನಾಡ್ತಾ ಇದ್ದಾರೆ. ನಾನು ಇದನ್ನು ಉಗ್ರವಾಗಿ ಖಂಡಿಸ್ತೇನೆ, ಇದನ್ನ ನಾನು ವಿರೋಧಿಸ್ತೇನೆ. ಕಾಂಗ್ರೆಸ್, ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳೋದು ಬೇಡ. ನಾನು ರಾಜ್ಯದ ಕಾಂಗ್ರೆಸ್ ಇರಲಿ
ದೇಶದ ಕಾಂಗ್ರೆಸ್ ಅಂತೂ ಎಲ್ಲಿದೆ ಅಂತಲೇ ಹುಡುಕ್ಬೇಕಾದಂತ ಸ್ಥಿತಿ ಇದೆ. ಆದ್ರೆ ಕಾಂಗ್ರೆಸ್ಸು ಕರ್ನಾಟಕವನ್ನ ATM ಮಾಡಿಕೊಂಡು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚೋದಕ್ಕೆ ಕಾರಣ ಆಗಿ, ಅಭಿವೃದ್ಧಿಗೆ ಹಣ ಇಲ್ಲದೆ ಇರುವಂತ ಸ್ಥಿತಿಗೆ ಕಾರಣವಾಗಿ, ಅಲ್ಪಸಂಖ್ಯಾತರನ್ನ ಇನ್ನಿಲ್ಲದ ರೀತಿಯಲ್ಲಿ ಓಲೈಕೆಗೆ ಕಾರಣವಾಗಿ ರಾಜ್ಯದ ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳ್ಕೊಂಡಿದೆ.